ಬಳ್ಳಾರಿಯ ವಿಜಯನಗರದ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ 2 ದಿನಗಳ ಅಂತರ್ ಕಾಲೇಜು ಯುವಜನೋತ್ಸವ ಆಯೋಜಿಸಲಾಗಿದ್ದು ಲಂಬಾಣಿ ಕಸೂತಿ ಕಲೆಯ ಕಲಾವಿದೆ ಶಾಂತಾಬಾಯಿ ಯುವಜನೋತ್ಸವಕ್ಕೆ ಚಾಲನೆ ನೀಡಿದರು. ಗೌರಿ ಮಾಣಿಕ್ ಮಾನಸ್ ಮೇಡಮ್ ಅವರಿಗೂ ಸ್ವಾಗತ. ಲೋಕಸಭಾ ಪ್ರಶಸ್ತಿ ಪುರಸ್ಕೃತ. ಬಳಿಕ ಶಾಂತಾಬಾಯಿ ತಾವು ಓದಿದ್ದು 3ನೇ ತರಗತಿಯಾದರೂ ಕಲೆಯ ಕೌಶಲ್ಯದಿಂದಾಗಿ 16 ದೇಶಗಳಲ್ಲಿ ಸಂಚರಿಸುವ ಅವಕಾಶ ಲಭಿಸಿದೆ. ಈ ಹಿನ್ನೆಲೆಯಲ್ಲಿ ಕಲೆಯನ್ನು ಇತರರಿಗೂ ಕಲಿಸುವ ಕೆಲಸ ಮಾಡುತ್ತಿದ್ದೇನೆ. ಹಳೆಯ ವಸ್ತುಗಳಿಗೆ ಹೊಸ ರೂಪ ಕೊಟ್ಟು ವಸ್ತುಗಳನ್ನು ತಯಾರು ಮಾಡಲಾಗುತ್ತಿದೆ. ಎಲ್ಲರೂ ಕಲಿತರೆ ಬದುಕು ರೂಪಿಸಿಕೊಳ್ಳಲು ಸಹಕಾರಿಯಾಗಲಿದೆ ಎಂದರು. ಪ್ರೊಫೆಸರ್ ಎಂ ಮುನಿರಾಜು ಕಲಾ ಪ್ರತಿಭಾ ಪ್ರದರ್ಶನಕ್ಕೆ ಯುವಜನೋತ್ಸವ ವೇದಿಕೆಯಾಗಿದೆ. ಶ್ರದ್ಧೆ ಸವಾಲು ಇದ್ದರೆ ಮಾತ್ರ ಯಶಸ್ಸು ದೊರಕಲು ಸಾಧ್ಯ ಎಂದು ಹೇಳಿದರು. ಯಾರಿಗೆ ಪ್ರೋತ್ಸಾಹ ಇಲ್ಲ ಅಂತ ಪ್ರತಿಭೆಗಳು ಹೊರಡುತ್ತದೆ. ನಮಗೆಲ್ಲ ಗೊತ್ತಿದೆ ಇದರ ರೂಪರೇಖೆ ಹೇಗಿರ್ತದೆ. ಪ್ಲಾಟ್ಫಾರ್ಮ್ ಕೊಟ್ಟಿಲ್ಲ ಅಂದ್ರೆ ಯಾವುದೇ ಒಂದು ವ್ಯಕ್ತಿಯ ಪ್ರಾಮುಖ್ಯತೆ ಇದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಐಶ್ವರ್ಯ ತಾವು ರಂಗೋಲಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದು ಪ್ರಶಸ್ತಿ ಪಡೆಯುವುದಕ್ಕಿಂತ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವುದು ಮುಖ್ಯ ಎಂದರು. ಈವೆಂಟ್ಸ್ ಅಲ್ಲಿ ಇಂಥ ಚಾನ್ಸ್ ಸಿಕ್ಕರೆ ಬಿಡಬಾರ್ದು. ನಮ್ಮ ಯೂನಿವರ್ಸಿಟಿ BSK ಯೂನಿವರ್ಸಿಟಿ ನಮಗೊಂದು ಚಾನ್ಸ್ ಮಾಡಿಕೊಟ್ಟು. ವಿದ್ಯಾರ್ಥಿ ದಕ್ಷಿಣಾಮೂರ್ತಿ ಯುವ ಜನರಲ್ಲಿರುವ ಕಲೆ ಮತ್ತು ಪ್ರತಿಭೆಯನ್ನು ಹೊರಹಾಕಲು ಯುವಜನೋತ್ಸವ ಒಳ್ಳೆಯ ವೇದಿಕೆಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಕಲಾವಿದರಿದ್ದಾರೆ, ಅವ್ರು ಹೊರಗೆ ತೋರಿಸ್ಕೊಳ್ಳೋಕ್ಕೆ ಎಲ್ಲೂ ಚಾನ್ಸ್ಗಳು ಸಿಗೋಂಗಿಲ್ಲ. ಆದರೆ ಈ ಯೂತ್ ಫೆಸ್ಟಿವಲಿಂದ ನಮಗೆಲ್ಲ ಅವಕಾಶ ಸಿಗುತ್ತೆ. ಸೊ ಅವಕಾಶ ಕೊಟ್ಟಿದ್ದಂತಹ BSK ಯೂನಿವರ್ಸಿಟಿಗೆ ತುಂಬ ಹೃದಯಪೂರ್ವಕ ಧನ್ಯವಾದಗಳು. ಗವಿ ಪ್ರಕಾಶ್ ಮತ್ತು ಭರತ್ ಕುಮಾರ್ ಯುವ ಜನೋತ್ಸವವನ್ನು ವರ್ಷದಲ್ಲಿ ಕನಿಷ್ಠ 2 ರಿಂದ 3 ಬಾರಿ ಆಯೋಜಿಸಿದರೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು. ಧೈರ್ಯವಾಗಿ ಮಾತಾಡೋಕೆ ಅನೇಕ ಕಾರ್ಯಕ್ರಮಗಳು ಚೆನ್ನಾಗಿದೆ. ಕಾಂಪಿಟೇಷನ್ ಇವಾಗ ಯಾಕೆಂದ್ರೆ ಕಲಾವಿದರನ್ನೆಲ್ಲ ಇದು ಮಾಡೋಕೆ ಚೆನ್ನಾಗಿದೆ. ಇದೇ ಸಂದರ್ಭದಲ್ಲಿ ರಂಗೋಲಿ ಸ್ಪರ್ಧೆ, ಬಯಲಾಟ, ಹಾಡುಗಾರಿಕೆ, ನಾಟಕ, ಸಂಗೀತ, ಪ್ರಬಂಧ, ಜನಪದ ನೃತ್ಯಗಳ ಪ್ರದರ್ಶನ ನಡೆಯಿತು. ಸಾರಥಿ ಈ ಶೃಂಗಾರದಿಂದ ಕಂಗೊಳಿಸುತ್ತಿರುವ ಸುಂದರವಾದ ಸಭಾಮಂಟಪಕ್ಕೆ ಬಂದ ಕಾರಣವೇನೆಂದು ಕೇಳುವೆಯಾ? ಇದೆಂತಹ ದುರ್ವಿಚಪ ಬ್ರಹ್ಮನ ಮಗ, ಗರ್ಭ ಸಂಜಾತ ಜನನಿ ಜೊತೆಗಿರಲು ಬೇಗೆ ಸುಡಲು